9ನೇ ತರಗತಿ ಕನ್ನಡ ಗದ್ಯ ಭಾಗ 5 ಜನಪದ ಕಲೆಗಳ ವೈಭವ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ಉತ್ತರ: ವೀರಗಾಸೆಯಲ್ಲಿ ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಾಮಳ, ಓಲಗ ಮತ್ತು ಕರಡೆ ಎಂಬ ವಾದ್ಯಗಳನ್ನು ಬಳಸಲಾಗುತ್ತದೆ. ಪ್ರಶ್ನೆ 2. ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು? ಉತ್ತರ: ಸಂಸ್ಕೃತದ ಕಂಸತಾಳೆ ಎಂಬ ಪದದ ತದ್ಭವ ರೂಪದಿಂದ ಕಂಸಾಳೆ ಎಂಬ ಹೆಸರು ಬಂದಿತು. ಪ್ರಶ್ನೆ 3. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಉತ್ತರ: ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಆಲುಮತ ಸಮುದಾಯದ ಕುಣಿತವಾಗಿದೆ. ಮುಖ್ಯ ಪ್ರಶ್ನೆ 4. ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ? ಉತ್ತರ: ಶ್ರಾವಣ ಸೋಮವಾರ, ಅಮಾವಾಸ್ಯೆ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಪ್ರಶ್ನೆ 5. ಯಕ್ಷಗಾನದ 3 ಶೈಲಿಗಳು ಯಾವುವು? ಉತ್ತರ: ಯಕ್ಷಗಾನದ 3 ಶೈಲಿಗಳು ತೆಂಗುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ಉತ್ತರ: ವೀರಗಾಸೆ ನರ್ತಕರು ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು ಮತ್ತು ಕಾವಿ ಬಣ್ಣದ ಕಸೆಯಂಗಿಯನ್ನು ಧರಿಸಿರುತ್ತಾರೆ. ಕೊರಳಿನಲ್ಲಿ ರುದ್ರಾಕ್ಷಿ ಸರ, ಹಣೆ ಹಾಗೂ ದೇಹದ ಮೇಲೆ ವಿಭೂತಿ, ಕಿವಿಗಳಲ್ಲಿ ಕರ್ಣಕುಂಡಲ, ಸೊಂಟಪಟ್ಟಿ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಳ್ಳುತ್ತಾರೆ. ಜೊತೆಗೆ ಕೈಯಲ್ಲಿ ಬಿಚ್ಚುಗತ್ತಿಯನ್ನು ಹಿಡಿದು ಗಾಂಭೀರ್ಯದಿಂದ ನರ್ತಿಸುತ್ತಾರೆ. ಪ್ರಶ್ನೆ 2. ದೇವರಗುಡ್ಡರಿಗೆ ಕಂಸಾಳೆ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ. ಉತ್ತರ: ಕಂಸಾಳೆ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಎತ್ತಯ್ಯ, ನಮ್ಮಪ್ಪಾಜಿ ಮಾಯ್ಕಾರ ಮಹಾದೇವ, ನಿನ್ನ ಪಾದವೇ ಗತಿ ಕಾಣಪ್ಪ, ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾಚಲು ಪ್ರಾರಂಭಿಸುತ್ತಾರೆ. ದಾನಿಗಳಿಂದ ಕಾಣಿಕೆ ಪಡೆಯುವಾಗಲೂ ಕಂಸಾಳೆಯ ಬಟ್ಟಲನ್ನೇ ಒಡ್ಡಿ ಸ್ವೀಕರಿಸುತ್ತಾರೆ. ಪ್ರಶ್ನೆ 3. ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? ಉತ್ತರ: ಬ್ರಹ್ಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ದೈವ ಮಹಿಮೆಯ ಅಥವಾ ಭಕ್ತರ ಕಥೆಯ ಹಾಡಿನ ಭಾಗವನ್ನು ರಗಳೆಯ ದಾಟಿಯಲ್ಲಿ ಪುನರಾವರ್ತಿಸುತ್ತಾ ಭಕ್ತಿಯಿಂದ ಹಾಡುತ್ತಾರೆ. ಪ್ರಶ್ನೆ 4. ಯಕ್ಷಗಾನದಲ್ಲಿ ತೆಂಗುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ. ಉತ್ತರ: ತೆಂಗುತಿಟ್ಟು ಈ ಶೈಲಿಯಲ್ಲಿ ಮಾತುಗಾರಿಕೆ ಅಥವಾ ಅರ್ಥಗಾರಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡುವುದು ಮತ್ತು ರಂಗಸ್ಥಳದಲ್ಲಿ ಗಿರಿಕಿ ಹೊಡೆಯುವುದು ಇದರ ಪ್ರಮುಖ ವೈಶಿಷ್ಟ್ಯವಾಗಿದೆ. ಬಡಗುತಿಟ್ಟು ಈ ಶೈಲಿಯಲ್ಲಿ ಕುಣಿತ ಮತ್ತು ಅಭಿನಯಕ್ಕೆ ಮೊದಲ ಪ್ರಾಶಸ್ತ್ಯ ಇರುತ್ತದೆ. ರಂಗಸ್ಥಳದಲ್ಲಿ ಚಕ್ರಮಂಡಿ ಕುಣಿತವು ಇದರ ಮುಖ್ಯ ವೈಶಿಷ್ಟ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 5. ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ. ಉತ್ತರ: ಚೌಕಿ ಎಂದರೆ ಯಕ್ಷಗಾನದ ರಂಗಸ್ಥಳದ ಸಮೀಪವಿರುವ ನೈಪಥ್ಯ ಅಥವಾ ಬಣ್ಣದ ಮನೆ. ಇಲ್ಲಿ ಭಾಗವತರು, ಹಿಮ್ಮೇಳದವರು ಹಾಗೂ ಪಾತ್ರಧಾರಿಗಳು ಆಗಮಿಸುತ್ತಾರೆ. ಪಾತ್ರಧಾರಿಗಳು ತಮ್ಮ ಪಾತ್ರಕ್ಕೆ ತಕ್ಕಂತೆ ತಾವೇ ಬಣ್ಣಗಳನ್ನು ಹಚ್ಚಿಕೊಳ್ಳುತ್ತಾರೆ. ಪ್ರದರ್ಶನಕ್ಕೂ ಮುನ್ನ ಚೌಕಿಯಲ್ಲಿ ವಿಘ್ನ ನಿವಾರಕನಾದ ಗಣಪತಿಯ ಪೂಜೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆರವೇರುವುದು ಇಲ್ಲಿನ ಮುಖ್ಯ ವಿಶೇಷವಾಗಿದೆ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ? ಉತ್ತರ: ವೀರಗಾಸೆ ಕುಣಿತವು ಶೈವ ಸಂಪ್ರದಾಯದ ಒಂದು ವೀರಾವೇಶದ ಧಾರ್ಮಿಕ ನೃತ್ಯವಾಗಿದೆ. ಈ ಕುಣಿತವು ನರ್ತಕರು ಆಹಾಹಾಹ ರುದ್ರ, ಆಹಾಹಾಹ ದೇವ ಎಂದು ಹೇಳುವ ಒಡಪಿನೊಂದಿಗೆ ಪ್ರಾರಂಭವಾಗುತ್ತದೆ. ಒಡಪಿನಲ್ಲಿ ದಕ್ಷಯಾಗ, ವೀರಭದ್ರನ ಜನನ ಹಾಗೂ ಆತನ ವಿಜಯದ ಸಂದರ್ಭಗಳನ್ನು ವೀರರಸ ತುಂಬಿದ ಸಾಲುಗಳಲ್ಲಿ ವರ್ಣಿಸಲಾಗುತ್ತದೆ. ವೀರಭದ್ರ ದೇವರು ಹೋಮಕುಂಡದಿಂದ 1000 ಶಿರ, 3000 ನಯನ, 2000 ಭುಜಗಳೊಂದಿಗೆ ಉದ್ಭವಿಸಿದ ರೌದ್ರ ರೂಪದ ಕಥನ ಇಲ್ಲಿ ಬಿಚ್ಚಿಕೊಳ್ಳುತ್ತದೆ. ನರ್ತಕನು ಒಡಪನ್ನು ಹೇಳಿ ಮುಗಿಸುತ್ತಿದ್ದಂತೆಯೇ ಚಾಮಳ ಮತ್ತು ಕರಡಿ ವಾದ್ಯಗಳ ಬೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ
ಆರಂಭವಾಗುತ್ತದೆ. ವೀರಗಾಸೆಯಲ್ಲಿ 4-5 ಗತಿಗಳಿದ್ದು ಒಂದೊಂದು ಗತಿಯ ನಂತರವೂ ನರ್ತಕರು ಒಡಪುಗಳನ್ನು ಹೇಳುತ್ತಾರೆ. ಗತಿಯಿಂದ ಗತಿಗೆ ಕುಣಿತ ಮತ್ತು ವಾದ್ಯಗಳ ಬಡಿತದ ವೇಗ ಹೆಚ್ಚುತ್ತಾ ಹೋಗಿ ವೀಕ್ಷಕರಲ್ಲಿ ರೋಮಾಂಚನವನ್ನುಂಟು ಮಾಡುತ್ತದೆ. ಪ್ರಶ್ನೆ 2, ಬೀಸು ಕಂಸಾಳೆಯ ವೈಶಿಷ್ಟ್ಯವನ್ನು ವಿವರಿಸಿ. ಉತ್ತರ: ಬೀಸು ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರ ಒಂದು ಅದ್ಭುತ ಹಾಗೂ ವಿಶಿಷ್ಟವಾದ ಜಾನಪದ ನೃತ್ಯ ಪ್ರಕಾರವಾಗಿದೆ. ಇದು ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅತ್ಯಂತ ಅಪೂರ್ವವಾದುದಾಗಿದ್ದು ಇದರಲ್ಲಿ ತಾರ್ಬಟ್ಲು ಮತ್ತು ತಟ್ಬಟ್ಲು ಎಂಬ ವಿಧಗಳಿವೆ. ಈ ನೃತ್ಯದಲ್ಲಿ ಸಾಮಾನ್ಯವಾಗಿ 4 ಜನ ಗುಡ್ಡರು ಒಂದೆಡೆ ನಿಂತು ಲಿಂಗಬಾ ಮುದ್ದು ಲಿಂಗಬಾ ನಮ್ಮ ಮುದ್ದು ಮಾದಯ್ಯನ ಲಿಂಗಬಾ ಎಂದು ಮಂತ್ರಮುಗ್ಧರಾಗಿ ಆಡುತ್ತಾರೆ. ಕಂಸಾಳೆಯನ್ನು ಕೈಯಲ್ಲಿ ಹಿಡಿದ ನರ್ತಕರು ತಾಳದ ಗತಿಗೆ ತಕ್ಕಂತೆ ದೇಹವನ್ನು ವಿಭಿನ್ನ ವಿನ್ಯಾಸಗಳಲ್ಲಿ ಬಳಕಿಸುತ್ತಾ ತೀವ್ರ ಗತಿಯಲ್ಲಿ ನರ್ತಿಸುತ್ತಾರೆ. ತಲೆ ಮೇಲೆ ಬೆನ್ನ ಹಿಂದೆ ಕಾಲುಗಳ ಕೆಳಗೆ ಕುಳಿತು ನಿಂತು ಬಾಗಿ ಕಂಸಾಳೆಯನ್ನು ಬಾರಿಸುವ ಅವರ ಭಂಗಿಗಳು ಆಶ್ಚರ್ಯಕರ ಮತ್ತು ಅದ್ಭುತವಾಗಿರುತ್ತವೆ. ಕೆಲವೊಮ್ಮೆ ಇಬ್ಬರು ನರ್ತಕರು ಕಲಿತು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ತೀವ್ರ ವೇಗದಲ್ಲಿ ನೃತ್ಯ ಮಾಡುವ ವೈಖರಿ ವೀಕ್ಷಕರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಪ್ರಶ್ನೆ 3, ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ? ಉತ್ತರ: ಡೊಳ್ಳು ಕುಣಿತದ ಕಲಾಕಾರರ ವೇಷಭೂಷಣಗಳು ಅತ್ಯಂತ ಆಕರ್ಷಕ ಮತ್ತು ಸಾಂಪ್ರದಾಯಿಕ ಶೈಲಿಯಿಂದ ಕೂಡಿರುತ್ತವೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ತಮ್ಮ ದೇಹದ ಮೇಲ್ಭಾಗಕ್ಕೆ ಕಪ್ಪು ಬಣ್ಣದ ಕಂಬಳಿಯನ್ನು ಮತ್ತು ಸೊಂಟದ ಭಾಗಕ್ಕೆ ಮೊಣಕಾಲಿನ ಮೇಲಕ್ಕೆ ಬರುವಂತೆ ವೀರಗಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ವಿನ್ಯಾಸವನ್ನು ಹೋಲುವ ವಿಶೇಷ ಉಡುಪುಗಳನ್ನು ಅವರು ಧರಿಸುವುದುಂಟು. ಕುಣಿತದ ಸಮಯದಲ್ಲಿ ವಾದ್ಯಗಾರರು ಹಸಿರು ಅಥವಾ ಕೆಂಪು ಬಣ್ಣದ ಗರ್ಗ ಅಂಗಿ ಹಾಗೂ ತಲೆಗೆ ಟೊಪ್ಪಿಯನ್ನು ಕಡ್ಡಾಯವಾಗಿ ಧರಿಸುತ್ತಾರೆ. ಅಲ್ಲದೆ ತಮ್ಮ 2 ಕೈಗಳ ಬೆರಳುಗಳಲ್ಲಿಯೂ ಅದೇ ಬಣ್ಣದ ಕರವಸ್ತ್ರಗಳನ್ನು ಹಿಡಿದುಕೊಂಡಿರುತ್ತಾರೆ. ಈ ಗಾಢ ಬಣ್ಣದ ಉಡುಪುಗಳು ಮತ್ತು ಕೈಯಲ್ಲಿನ ಕರವಸ್ತ್ರಗಳು ಅವರು ಡೊಳ್ಳಿನ ನಾದಕ್ಕೆ ತಕ್ಕಂತೆ ವೇಗವಾಗಿ ಚಲಿಸುವಾಗ ಪ್ರದರ್ಶನದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಪ್ರಶ್ನೆ 4, ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು? ಉತ್ತರ: ಯಕ್ಷಗಾನದ ವೈಶಿಷ್ಟ್ಯ: ಯಕ್ಷಗಾನವು ಗೀತೆ, ಕುಣಿತ, ವೇಷಭೂಷಣ, ಮಾತುಗಾರಿಕೆ ಮತ್ತು ವಾದ್ಯಗಳನ್ನೊಳಗೊಂಡ ಒಂದು ಅಪೂರ್ವ ನೃತ್ಯ ಪ್ರಧಾನ ಕಲೆಯಾಗಿದೆ. ದುಷ್ಟ ಶಿಕ್ಷಣೆ ಮತ್ತು ಶಿಸ್ತು ಪರಿಪಾಲನೆಯ ತತ್ವವನ್ನು ಸಾರುವ ಈ ಕಲೆಯು ಪ್ರೇಕ್ಷಕರಲ್ಲಿ ಧಾರ್ಮಿಕ ಹಾಗೂ ನೀತಿ ಪ್ರಜ್ಞೆಯನ್ನು ಬೆಳೆಸುತ್ತದೆ. ರಂಗಸ್ಥಳದಲ್ಲಿ ನವರಸಗಳ ಅಭಿವ್ಯಕ್ತಿ, ಮಧ್ಯರಾತ್ರಿಯಲ್ಲಿ ಬಣ್ಣದ ದೊಡ್ಡ ರಾಕ್ಷಸ ಪಾತ್ರಗಳ ಪ್ರವೇಶ ಮತ್ತು ಪುರುಷರೇ ಸ್ತ್ರೀ ವೇಷ ಧರಿಸುವುದು ಇದರ ಪ್ರಮುಖ ವೈಶಿಷ್ಟ್ಯಗಳಾಗಿವೆ. ಪೂರ್ವರಂಗದ ಉದ್ದೇಶ: ಪ್ರಧಾನ ಕಥಾ ಪ್ರಸಂಗ ಆರಂಭವಾಗುವ ಮುನ್ನ ಪೂರ್ವರಂಗದಲ್ಲಿ ನಡೆಯುವ ಗಣಪತಿ ಪೂಜೆ, ಕೋಡಂಗಿಗಳ ನೃತ್ಯ, ಬಾಲಗೋಪಾಲ ಹಾಗೂ ಸ್ತ್ರೀ ವೇಷಗಳ ಕುಣಿತವನ್ನು ಪೂರ್ವರಂಗ ಎನ್ನಲಾಗುತ್ತದೆ. ಇದರ ಮುಖ್ಯ ಉದ್ದೇಶವೆಂದರೆ ಪ್ರದರ್ಶನವು ಯಾವುದೇ ವಿಘ್ನವಿಲ್ಲದೆ ಸುಗಮವಾಗಿ ನಡೆಯಲಿ ಎಂದು ದೇವಸ್ಥ ಸ್ತುತಿ ಮಾಡುವುದು ಮತ್ತು ಮುಂದೆ ಬರಲಿರುವ ಮುಖ್ಯ ಕಥಾ ಪ್ರಸಂಗವನ್ನು ವೀಕ್ಷಿಸಲು ಪ್ರೇಕ್ಷಕರನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವುದೇ ಆಗಿದೆ. ಮುಖ್ಯ ಪ್ರಶ್ನೆ 4, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1, ಆಹ್ ರುದ್ರ ಆಹಹ ದೇವ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡಿದೆ. ಸಂದರ್ಭ: ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯವಾದ ವೀರಗಾಸೆಯ ಪ್ರದರ್ಶನದ ಆರಂಭವನ್ನು ವರ್ಣಿಸುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ. ವೀರಗಾಸೆಯ ನರ್ತಕರು ಈ ವಿಶಿಷ್ಟವಾದ ಒಡಪನ್ನು ಹೇಳುತ್ತಾ ತಮ್ಮ ಆವೇಶಭರಿತ ಕುಣಿತವನ್ನು ಪ್ರಾರಂಭಿಸುತ್ತಾರೆ. ಸ್ವಾರಸ್ಯ: ವೀರಗಾಸೆ ಕುಣಿತದ ಆರಂಭದಲ್ಲಿ ಕಂಡುಬರುವ ಧಾರ್ಮಿಕ ಶ್ರದ್ಧೆ, ಗಾಂಭೀರ್ಯ ಮತ್ತು ವೀರಾವೇಶದ ಲಯಬದ್ಧ ಸೊಬಗು ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 2, ಬಲರೇ ವೀರ ಆಹಾಹ ವೀರ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡಿದೆ. ಸಂದರ್ಭ: ವೀರಗಾಸೆ ಕುಣಿತದ ಸಂದರ್ಭದಲ್ಲಿ ನೃತ್ಯಗಾರ ಖಡ್ಗ ಅಥವಾ ಒಡಪಿನೊಂದಿಗೆ ಕುಣಿತ ಪ್ರಾರಂಭಿಸುತ್ತಾನೆ. ಅದಕ್ಕೆ ಉತ್ತೇಜನ ನೀಡುವಂತೆ ಮತ್ತೊಬ್ಬ ಬಲ್ಲರೇ ವೀರ ಆಹಾಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಸ್ವಾರಸ್ಯ: ನರ್ತಕನ ವೀರಾವೇಶದ ಕುಣಿತಕ್ಕೆ ಜಾಗಟೆ ಬಾರಿಸುವವನು
ನೀಡುವ ಹಿಮ್ಮೇಳದ ಉತ್ತೇಜನ ಹಾಗೂ ಕಲಾತ್ಮಕ ಒಡನಾಟ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 3 ಏಳ್ಮಲೆ ಎತ್ತಯ್ಯ ನಮ್ಮಪ್ಪಾಜಿ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ. ಸಂದರ್ಭ ಮಲೆ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು ಕಂಸಾಳೆ ವಾದ್ಯವನ್ನು ನುಡಿಸುವ ಮುನ್ನ ಅದಕ್ಕೆ ಸಲ್ಲಿಸುವ ಭಕ್ತಿಪೂರ್ವಕ ಗೌರವವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಈ ಮಂತ್ರವನ್ನು ಹೇಳಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ. ಸ್ವಾರಸ್ಯ ಕಂಸಾಳೆ ಎಂಬುದು ಕೇವಲ ಕಲೆಯ ವಾದ್ಯವಲ್ಲ, ಅದು ಮಹದೇಶ್ವರನ ಸ್ವರೂಪವಾದ ಒಂದು ಪವಿತ್ರ ಸಾಧನ ಎಂಬ ದೇವರಗುಡ್ಡರ ಅಚಲವಾದ ಭಕ್ತಿಭಾವ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 4 ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ. ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ. ಸಂದರ್ಭ ಆಲಮತ ಸಮುದಾಯದ ವಿಶಿಷ್ಟ ಕಲೆಯಾದ ಡೊಳ್ಳು ಕುಣಿತದ ಹಾಡಿನ ಶೈಲಿಯನ್ನು ಪರಿಚಯಿಸುವಾಗ ಈ ಸಾಲು ಬಂದಿದೆ. ಬ್ರಹ್ಮನ್ ದೇವರ ಗುಡಿಯ ಮುಂದೆ ಪಲ್ಲಕ್ಕಿ ಉತ್ಸವ ಮುಗಿದ ನಂತರ ಕಲಾಕಾರರು ದೈವ ಮಹಿಮೆಯನ್ನು ಸ್ತುತಿಸುತ್ತಾ ಡೊಳ್ಳಿನ ಹಾಡನ್ನು ಈ ಸಾಲಿನೊಂದಿಗೆ ಆರಂಭಿಸುತ್ತಾರೆ. ಸ್ವಾರಸ್ಯ ಮೌಖಿಕ ಪರಂಪರೆಯಿಂದ ತಲೆಮಾರುಗಳವರೆಗೆ ಜತನವಾಗಿ ಉಳಿದುಕೊಂಡು ಬಂದಿರುವ ಡೊಳ್ಳಿನ ಹಾಡಿನ ಭಕ್ತಿಪೂರ್ವಕ ಲಯ ಮತ್ತು ಸರಳ ಭಾಷೆಯ ಸೊಬಗು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 5 ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ. ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ. ಸಂದರ್ಭ ಯಕ್ಷಗಾನ ಪ್ರಸಂಗಗಳನ್ನು ರಚಿಸುವಾಗ ಪ್ರಮುಖವಾಗಿ ಪಾಲಿಸಲಾಗುವ ತತ್ವಗಳನ್ನು ಕುರಿತು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಯನ್ನು ಬೆಳೆಸಲು ಸಹಕಾರಿಯಾಗಿದ್ದು, ಯಕ್ಷಗಾನ ಪ್ರಸಂಗ ರಚಿಸಿದವರು ಈ ಮೇಲಿನ ಅಂದರೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸಿರುತ್ತಾರೆ. ಸ್ವಾರಸ್ಯ ಯಕ್ಷಗಾನ ಕೇವಲ ಮನರಂಜನೆಯ ಕಲೆಯಾಗಿರದೆ ಸಮಾಜದಲ್ಲಿ ಅಧರ್ಮವನ್ನು ಅಳಿಸಿ ಧರ್ಮ ಮತ್ತು ನೀತಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ಉದಾತ್ತ ಸಂದೇಶ ಇಲ್ಲಿದೆ. ಮುಖ್ಯ ಪ್ರಶ್ನೆ 5 ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ 4 ಸಂಭಾವ್ಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ವಾಕ್ಯ 1 ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಆಯ್ಕೆಗಳು ಶೈವ, ವೈಷ್ಣವ, ಬೀರೇಶ್ವರ, ಶ್ರೀ ವೈಷ್ಣವ. ಸರಿಯಾದ ಆಯ್ಕೆ ಶೈವ. ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. 2 ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ. ಆಯ್ಕೆಗಳು ಬೈರೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ವೈದ್ಯೇಶ್ವರ. ಸರಿಯಾದ ಆಯ್ಕೆ ಮಹದೇಶ್ವರ. ವಾಕ್ಯ 3 ಡೊಳ್ಳು ಕುಣಿತದ ಕಲಾವಿದರು ಹಾಡುವ ವೀರೇಶ್ವರ ದೇವರ ಹಾಡು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಯ್ಕೆಗಳು ಭಕ್ತಿಗೀತೆ, ಭಾವಗೀತೆ, ಕಾವ್ಯಗೀತೆ, ಜನಪದ ಗೀತೆ. ಸರಿಯಾದ ಆಯ್ಕೆ ಕಾವ್ಯಗೀತೆ. ಡೊಳ್ಳು ಕುಣಿತದ ಕಲಾವಿದರು ಹಾಡುವ ವೀರೇಶ್ವರ ದೇವರ ಹಾಡು ಕಾವ್ಯಗೀತೆಗೆ ಉದಾಹರಣೆಯಾಗಿದೆ. ವಾಕ್ಯ 4 ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೈಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಯ್ಕೆಗಳು ವೇದಿಕೆ, ತೆರೆ, ಸಭಾ ಮಂಟಪ, ಚೌಕಿ. ಸರಿಯಾದ ಆಯ್ಕೆ ಚೌಕಿ. ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೈಪಥ್ಯವನ್ನು ಚೌಕಿ ಎಂದು ಕರೆಯುತ್ತಾರೆ. ಮುಖ್ಯ ಪ್ರಶ್ನೆ 6 ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1 ವೀರಭದ್ರ ಒಡಪು, 2 ಕಂಸಾಳೆ ಕಂಸತಾಳ್ಯ, 3 ಡೊಳ್ಳು ಚರ್ಮವಾದ್ಯ, 4 ಯಕ್ಷಗಾನ ಭಾಗವತ, 5 ಮಹದೇಶ್ವರ, ಏಳ್ಮಲೆ ಎತ್ತಯ್ಯ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ಜಸ್ತ್ರಸಂಧಿ ಎಂದರೇನು? ಉತ್ತರ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮ ಅಕ್ಷರಕ್ಕೆ ಅಂದರೆ ಕ, ಚ, ಟ, ತ, ಪ ಗಳಿಗೆ ಅದೇ ವರ್ಗದ ತೃತೀಯ ವರ್ಗದ ಅಂದರೆ ಗ, ಜ, ಡ, ದ, ಬ ಗಳು ಅಂದರೆ ಚಸ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ರ ಸಂಧಿ. ಪ್ರಶ್ನೆ 2 ಚುಸ್ಪ ಸಂಧಿಯನ್ನು ನಿದರ್ಶನದೊಂದಿಗೆ ವಿವರಿಸಿ. ಉತ್ತರ ಸ ಕಾರ ತ ವರ್ಗಗಳು, ಶ ಕಾರ ಚ ವರ್ಗಗಳು ಅಂದರೆ ಚುಸ್ ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳನ್ನು ಚುಸ್ಪ ಸಂಧಿ ಎಂದು ಕರೆಯುವರು. ನಿದರ್ಶನ ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಸ ಕಾರಕ್ಕೆ ಪರಪದದ ಆದಿಯಲ್ಲಿರುವ ಶ ಕಾರ ಪರವಾಗಿ ಸಂಧಿ ಆದಾಗ ಪೂರ್ವ ಪದದ ಅಂತ್ಯದಲ್ಲಿ ಸ ಕಾರಕ್ಕೆ ಶ
ಕಾರ ಆದೇಶವಾಗಿ ಬಂದಿರುವುದು. ಪ್ರಶ್ನೆ 3 ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ. ವಾಗ್ದೇವಿ, ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಸಂಧಿಯ ಹೆಸರು ಜಸ್ತ್ವ ಸಂಧಿ. ಚಿದಾನಂದ, ಚಿತ್ ಪ್ಲಸ್ ಆನಂದ, ಚಿದಾನಂದ. ಸಂಧಿಯ ಹೆಸರು ಜಸ್ತ್ವ ಸಂಧಿ. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ. ವಿಷಯಗಳು: ಸಾವಯವ ಕೃಷಿ, ಮಳೆ ಕೊಯ್ಲು. ಪ್ರಬಂಧ: ಸಾವಯವ ಕೃಷಿ. ಪೀಠಿಕೆ: ಭೂಮಿಯೇ ಮಾನವನ ಬದುಕಿನ ಆಧಾರ. ಸಾಂಪ್ರದಾಯಿಕವಾಗಿ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಕೈಗೊಳ್ಳುವ ಕೃಷಿ ಪದ್ಧತಿಯನ್ನು ಸಾವಯವ ಕೃಷಿ ಎನ್ನಲಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಜಲ, ಮಣ್ಣು ಮತ್ತು ಆರೋಗ್ಯ ಹಾಳಾಗುತ್ತಿದ್ದು, ಇವುಗಳಿಗೆ ಮುಕ್ತಿ ನೀಡಲು ಸಾವಯವ ಕೃಷಿ ಅತ್ಯಗತ್ಯವಾಗಿದೆ. ವಿಷಯ ವಿಸ್ತರಣೆ: ಸಾವಯವ ಕೃಷಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಬದಲಾಗಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಹಾಗೂ ಜೀವಾಮೃತಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಾಗುತ್ತದೆ. ಕೀಟಗಳ ನಿಯಂತ್ರಣಕ್ಕೆ ಗೋಮೂತ್ರ ಮತ್ತು ನೈಸರ್ಗಿಕ ಕಷಾಯಗಳನ್ನು ಬಳಸಲಾಗುತ್ತದೆ. ಇದರಿಂದ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳುಗಳು ರಕ್ಷಿಸಲ್ಪಡುತ್ತವೆ. ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದ ಆಹಾರ ಧಾನ್ಯಗಳು ಹೆಚ್ಚು ಪೌಷ್ಟಿಕಾಂಶಯುಕ್ತವಾಗಿದ್ದು ವಿಷಮುಕ್ತವಾಗಿರುತ್ತವೆ. ಉಪಸಂಹಾರ: ಧರಿತ್ರಿ ರಕ್ಷಿಸಿದರೆ ಧಾತ್ರಿ ನಮ್ಮನ್ನು ರಕ್ಷಿಸುತ್ತದೆ. ರಾಸಾಯನಿಕ ಮುಕ್ತ ಆಹಾರ ಇಂದಿನ ಪೀಳಿಗೆಯ ತುರ್ತು ಅಗತ್ಯವಾಗಿದೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಮತ್ತು ಮಾನವನ ಆರೋಗ್ಯ ವೃದ್ಧಿಸಲು ಪ್ರತಿಯೊಬ್ಬ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಬೇಕಾಗಿದೆ ಹಾಗೂ ಸರ್ಕಾರಗಳು ಇದಕ್ಕೆ ಸೂಕ್ತ ಪ್ರೋತ್ಸಾಹ ನೀಡಬೇಕಾಗಿದೆ. ಪ್ರಬಂಧ: ಮಳೆ ನೀರು ಕೊಯ್ಲು. ಪ್ರಬಂಧ: ಮಳೆ ನೀರು ಕೊಯ್ಲು. ಪೀಠಿಕೆ: ನೀರು ಒಂದು ಅಮೂಲ್ಯ ಸಂಪನ್ಮೂಲ. ಜಗತ್ತಿನ ಸಕಲ ಜೀವರಾಶಿಗಳ ಉಸಿರಿಗೆ ನೀರು ಅತ್ಯಗತ್ಯ. ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನಗರೀಕರಣದಿಂದಾಗಿ ಜಲಕ್ಷಾಮ ತೀವ್ರವಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಸಿಗುವ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಜಾಣ್ಮೆಯಿಂದ ಸಂಗ್ರಹಿಸಿ ಬಳಸುವ ತಂತ್ರಜ್ಞಾನವೇ ಮಳೆ ನೀರು ಕೊಯ್ಲು. ವಿಷಯ ವಿಸ್ತರಣೆ: ಮಳೆ ಕೊಯ್ಲಿನಲ್ಲಿ ಪ್ರಮುಖವಾಗಿ 2 ವಿಧಾನಗಳಿವೆ. ಮೊದಲನೆಯದು ಮನೆಯ ಮೇಲ್ಛಾವಣಿಯ ಮೇಲೆ ಬೀಳುವ ಶುದ್ಧ ನೀರನ್ನು ಪಂಪ್ಗಳ ಮೂಲಕ ಶೋಧಿಸಿ ದೊಡ್ಡ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ದೈನಂದಿನ ಬಳಕೆಗೆ ಉಪಯೋಗಿಸಬಹುದು. ಎರಡನೆಯದು ತೆರೆದ ಮೈದಾನಗಳಲ್ಲಿ ಬಿಡುವ ನೀರನ್ನು ಇಂಗು ಗುಂಡಿಗಳ ಮೂಲಕ ಭೂಮಿಯ ಆಳಕ್ಕೆ ಇಳಿಸಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವುದು. ಈ ಪದ್ಧತಿಯು ಕನಿಷ್ಠ ವೆಚ್ಚದಲ್ಲಿ ಹೆಚ್ಚು ನೀರನ್ನು ಉಳಿಸಲು ನೆರವಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ಉಂಟಾಗುವ ತೀವ್ರ ನೀರಿನ ಅಭಾವವನ್ನು ತಡೆಯುತ್ತದೆ. ಉಪಸಂಹಾರ: ಇಂದಿನ ಉಳಿತಾಯವೇ ನಾಳಿನ ಉಸಿರು. ಪ್ರತಿಯೊಂದು ಹೊಸ ಕಟ್ಟಡಗಳ ನಿರ್ಮಾಣದಲ್ಲೂ ಮಳೆ ಕೊಯ್ಲು ಪದ್ಧತಿಯನ್ನು ಕಡ್ಡಾಯಗೊಳಿಸಬೇಕು. ಮಳೆ ನೀರನ್ನು ಹಿಡಿದಿಡಿ ಭೂಮಿಯ ಒಡಲನ್ನು ತುಂಬಿಸಿ ಎಂಬ ಜಾಗೃತಿ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ಮಾತ್ರ ದೇಶವನ್ನು ಜಲಕ್ಷಾಮದಿಂದ ಮುಕ್ತಗೊಳಿಸಲು ಸಾಧ್ಯ. ಪ್ರಶ್ನೆ: ಜನಪದ ಕಲೆಗಳ ವೈಭವ ಗದ್ಯದಲ್ಲಿನ ಜನಪದ ಕಲೆಗಳ ವೇಷಭೂಷಣಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ: ಜನಪದ ಕಲೆಗಳ ವೈಭವ. ಪಾಠದಲ್ಲಿ ಬಂದಿರುವ ವೀರಗಾಸೆ, ಡೊಳ್ಳು ಕುಣಿತ ಮತ್ತು ಯಕ್ಷಗಾನ ಕಲೆಗಳ ವೇಷಭೂಷಣಗಳು ಆಯಾ ಕಲೆಯ ಧಾರ್ಮಿಕತೆ, ಗಾಂಭೀರ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ವೀರಗಾಸೆ ಕುಣಿತದ ವೇಷಭೂಷಣ: ವೀರಗಾಸೆ ನರ್ತಕರು ಬಿಳಿಯ ಪಂಚೆಯ ವೀರಗಚ್ಚೆ, ಕಾವಿ ಬಣ್ಣದ ಕಸೆಯಂಗಿ ಮತ್ತು ತಲೆಗೆ ಹರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು ಧರಿಸಿರುತ್ತಾರೆ. ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕಿವಿಗಳಲ್ಲಿ ಕರ್ಣಕುಂಡಲ ಹಾಗೂ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಕೈಯಲ್ಲಿ ಬಿಚ್ಚುಗತ್ತಿಗಳನ್ನು ಹಿಡಿದು ರೌದ್ರಾವೇಶದಿಂದ ನರ್ತಿಸುತ್ತಾರೆ. 2. ಡೊಳ್ಳು ಕುಣಿತದ ವೇಷಭೂಷಣ. ಡೊಳ್ಳು ಕಲಾಕಾರರು ದೇಹದ ಮೇಲ್ಭಾಗಕ್ಕೆ ಕರಿ ಕಂಬಳಿಯನ್ನು ಹೊದ್ದು ಸೊಂಟಕ್ಕೆ ಮೊಣಕಾಲಿನ ಮೇಲಕ್ಕೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕುಣಿತದ ಸಮಯದಲ್ಲಿ ಹಸಿರು ಅಥವಾ ಕೆಂಪು ಬಣ್ಣದ ಗರ್ಗರಿ ಅಂಗಿ ಹಾಗೂ ಟೋಪಿಯನ್ನು ಧರಿಸಿ 2 ಕೈಗಳಲ್ಲಿ ಅದೇ ಬಣ್ಣದ ಕರವಸ್ತ್ರಗಳನ್ನು ಚಲನೆಗೆ ಪೂರಕವಾಗಿ ಹಿಡಿದಿರುತ್ತಾರೆ. 3. ಯಕ್ಷಗಾನದ ವೇಷಭೂಷಣ. ಯಕ್ಷಗಾನದಲ್ಲಿ ಪಾತ್ರಗಳಿಗೆ ಅನುಗುಣವಾಗಿ ಅತ್ಯಂತ ವೈವಿಧ್ಯಮಯ ಮತ್ತು ಕಲಾತ್ಮಕ ವೇಷಭೂಷಣಗಳಿರುತ್ತವೆ. ಪಾತ್ರಧಾರಿಗಳು ಚೌಕಿಯಲ್ಲಿ ತಾವೇ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ಳುತ್ತಾರೆ. ಮಧ್ಯರಾತ್ರಿಯಲ್ಲಿ ಪ್ರವೇಶಿಸುವ ಬೃಹತ್ ಗಾತ್ರದ ಬಣ್ಣದ ವೇಷಗಳು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿವೆ. ಪುರುಷರೇ ಸ್ತ್ರೀ ವೇಷ ಧರಿಸುವುದು ಇದರ ಮತ್ತೊಂದು ವೈಶಿಷ್ಟ್ಯ.
ಈ ಸಾಂಪ್ರದಾಯಿಕ ವೇಷಭೂಷಣಗಳು ಜನಪದ ಕಲೆಗಳಿಗೆ ಜೀವ ಕಳೆಯನ್ನು ನೀಡುವುದಲ್ಲದೆ ಪ್ರೇಕ್ಷಕರನ್ನು ಮಂತ್ರ ಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯನ್ನು ಹೊಂದಿವೆ. ಆಕಾರ ಪ್ರಕೃತಿ ಜನಪದ ಕಲೆಗಳ ವೈಭವ ಜನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವ ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ. ಅಂದರೆ ಜನಪದ ಕಲೆಗಳ ವೈಭವ ಗದ್ಯ ಭಾಗವನ್ನು ನಿಗದಿಪಡಿಸಿದೆ.